ವೆಲ್ಕಮ್ ಬ್ಯಾಕ್. ಮೇ 20ರಂದು ರಾಜ್ಯ ಕೈ ಸರ್ಕಾರಕ್ಕೆ 2 ವರ್ಷ ಪೂರೈಸಿದ ಸಂಭ್ರಮ. ಈ 2ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದವರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಸಾಧನಾ ಸಮಾವೇಶದ ಚಿಂತೆಯಲ್ಲಿದ್ದವರಿಗೆ ಆಘಾತ ಎದುರಾಗಿರುವುದು. ಮೇ 20ರಂದು ಕೈ ಸರ್ಕಾರಕ್ಕೆ 2 ವರ್ಷ ಪೂರೈಸಿರುವ ಸಂಭ್ರಮ, 2ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಯಾರ್ಯಾರಿದ್ರೂ ಅವರಿಗೆ ಶಾಕ್ ಎದುರಾಗಿದೆ. ಸಾಧನಾ ಸಮಾವೇಶದ ಚಿಂತನೆಯಲ್ಲಿದ್ದ ನಾಯಕರಿಗೆ ಆಘಾತ ಎದುರಾಗಿದೆ. ಅತ್ತ ಸಂಭ್ರಮ, ಇತ್ತ ಸಾಲು ಸಾಲು ನಾಯಕರ ವಿರುದ್ಧ ಆರೋಪ. ಸಿಎಂ ಸೇರಿ ಕೆಲವು ಸಚಿವರ ವಿರುದ್ಧ ಆರೋಪಗಳ ಸುರಿಮಳೆಯೇ ಇದೆ. ಬೈರತಿ, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧವೂ ಕೂಡ ಆರೋಪಗಳಿವೆ. ಮೇ 20ನೇ ತಾರೀಕು ಕೈ ಸರ್ಕಾರಕ್ಕೆ 2ನೇ ವರ್ಷವನ್ನ ಕಂಪ್ಲೀಟ್ ಮಾಡಿರುವಂತಹ ಸಂಭ್ರಮದಲ್ಲಿ ಇದ್ದಾರೆ. ಇನ್ನು ಸಾಧನಾ ಸಮಾವೇಶದ ಚಿಂತನೆಯಲ್ಲಿ ನಾಯಕರು ಕೆಲವೊಂದಷ್ಟು ಜನ ಇದ್ರಲ್ಲ, ಇವರಿಗೆ ಆಘಾತ ಎದುರಾಗಿರೋದು. ಒಂದು ಕಡೆ ಸಂಭ್ರಮ ಇದ್ರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ನಾಯಕರ ವಿರುದ್ಧ ಆರೋಪಗಳ ಸುರಿಮಳೆ ಇದೆ. ಪ್ರಮುಖವಾಗಿ ಬೈರತಿ ಸುರೇಶ್, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧ ಸಾಲು ಸಾಲು ಆರೋಪಗಳಿದೆ. ಇನ್ನು ಮುಡಾ ಮರ್ಮಾಘಾತದ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿರೋದು. ಅಂದ್ರೆ ಗಣಿ ಗುತ್ತಿಗೆಯ ನವೀಕರಣಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥ ಆರೋಪ. 2015ರಲ್ಲಿ 8 ಗಣಿ ಗುತ್ತಿಗೆ ನವೀಕರಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಂದ್ರೆ ಆ ಗುತ್ತಿಗೆಯನ್ನ ಅಥವಾ ಗಣಿ ಗುತ್ತಿಗೆಯನ್ನ ಹರಾಜು ಹಾಕುವ ಬದಲಾಗಿ ನವೀಕರಣ ಮಾಡೋದಕ್ಕೆ ಮುಂದಾಗಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಈಗಾಗಲೇ ಕೇಳಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ದೂರನ್ನ ಕೂಡ ಸಲ್ಲಿಸಲಾಗಿದೆ. RTI ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರು. ಅಂದ್ರೆ ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂಭ್ರಮದಲ್ಲಿ ಒಂದು ಕಡೆ ಇದ್ರೆ, ಸಾಲು ಸಾಲು ಆರೋಪಗಳ ಬಲೆಯಲ್ಲಿ ಕೆಲವೊಂದಷ್ಟು ಸಚಿವರು ಸಿಲುಕಿ ಹಾಕೊಂಡಿದ್ರೆ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಕೇವಲ 2 ವರ್ಷದಲ್ಲೇ 2 ಆರೋಪಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಮುಡಾ ಹಗರಣ, ವಾಲ್ಮೀಕಿ ಹಗರಣದ ಜೊತೆಗೆ ಮತ್ತೊಂದು ಗಣಿ ಗುತ್ತಿಗೆಯ ಹಗರಣ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RTI ಕಾರ್ಯಕರ್ತ ರಾಮಮೂರ್ತಿ ಗೌಡ ಕೂಡ ರಾಜಭವನದ ಮೆಟ್ಟಿಲು ಕೂಡ ಏರಿ ಕಂಪ್ಲೇಂಟ್ ಅನ್ನ ಕೂಡ ನೀಡಿದ್ದಾರೆ. ಸಿಎಂ ಮಾತ್ರ ಅಲ್ಲ, ಕಾಂಗ್ರೆಸ್ ಸಚಿವರು, ಶಾಸಕರಿಗೂ ಕೂಡ ಕುತ್ತು ಎದುರಾಗಿದೆ. ಇನ್ನು ಕೈ ಸರ್ಕಾರದ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗುತ್ತೆ. ಹಾಗಾದ್ರೆ ದುರ್ಬಳಕೆ ಆಗ್ತಿದ್ಯಾ ಅಮೃತ್ ಯೋಜನೆಯ 17,000 ಕೋಟಿ ರೂಪಾಯಿ? 17,000 ಕೋಟಿ ರೂಪಾಯಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರಾ ಬೈರತಿ ಸುರೇಶ್? ಸಚಿವ ರಹೀಂ ಖಾನ್ ಹಾಗೂ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಲೋಕಾಯುಕ್ತ ಮತ್ತು ಇಡಿಗೆ ದೂರನ್ನ ಕೂಡ ನೀಡಿದ್ದಾರೆ ರಮೇಶ್ ಅವರು. ಅಂದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಕೆಲವೊಂದಷ್ಟು ಸಚಿವರು, ನಾಯಕರ ವಿರುದ್ಧವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಲೋಕಾಯುಕ್ತ ಮತ್ತು ಇಡಿಗೆ ಕೂಡ NR ರಮೇಶ್ ದೂರನ್ನ ನೀಡಿದ್ದಾರೆ. ಅಮೃತ್ ಯೋಜನೆಗೆ ಸಂಬಂಧಪಟ್ಟಂತೆ 17 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ದೂರನ್ನ ಕೂಡ NR ರಮೇಶ್ ಅವರು ನೀಡಿದ್ದಾರೆ. ಅಂದ್ರೆ ಈಗಾಗಲೇ 2 ವರ್ಷ ಪೂರೈಕೆಯಾಗಿದೆ ಅಂತ ಸಂದರ್ಭದಲ್ಲಿ ಅಥವಾ ಸಂತೋಷದಲ್ಲಿ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಕೈ ನಾಯಕರ ಸಾಲು ಸಾಲು ಆರೋಪಗಳ ನಡುವೆ ಕೆಲವೊಂದಷ್ಟು ಆಕ್ರೋಶಗಳು ಇದೆ ಕೂಡ. ಅದರ ಜೊತೆಗೆ ಸಂಕಷ್ಟ ಕೂಡ ಎದುರಾಗಿರೋದು. ಇನ್ನು ಸಚಿವಾಕಾಂಕ್ಷಿಗೆ ಅಂದರೆ ಬಿ ನಾಗೇಂದ್ರಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಮ್ಮೆ ಮಹಾ ಸಂಕಷ್ಟ ಎದುರಾಗತ್ತೆ ಇವರಿಗೆ. ನಾಗೇಂದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತ ರಾಜ್ಯಪಾಲರೇ ಅನುಮತಿಯನ್ನ ನೀಡಿದ್ದಾರೆ. ಇತ್ತ ಚೆಕ್ ಬೌನ್ಸ್ ಕೇಸ್ನಲ್ಲಿ 1.25 ಕೋಟಿ ರೂಪಾಯಿ ದಂಡ, 1 ವರ್ಷ ಜೈಲು. ದಂಡ ಕಟ್ಟದೆ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಪರವಾಗಿಲ್ಲ, ನಾಗೇಂದ್ರ ಅರೆಸ್ಟ್ ಆಗುವ ಚಾನ್ಸಸ್ ಇದೆ. ಇನ್ನು ಸಚಿವಾಕಾಂಕ್ಷಿ ಬಿ ನಾಗೇಂದ್ರಗೂ ಕೂಡ ಡಬಲ್ ಶಾಕ್ ಅಂತಾನೆ ಹೇಳ್ಬಹುದು. ಈ ಹಿಂದೆ ಕೂಡ ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಕೂಡ ಇವರು ಸಿಲುಕಿ ಹಾಕೊಂಡಿದ್ರು. ಮುಂದುವರೆದು ಈಗ ಸಚಿವರಾಗಬೇಕು ಅನ್ನುವಂತಹ ರೇಸ್ನಲ್ಲಿರುವಂತಹ ಬಿ ನಾಗೇಂದ್ರ ಅವರಿಗೆ ಡಬಲ್ ಶಾಕ್ ಇದು. ಈ ಹಿಂದೆ ಕೂಡ ಕೆಲವೊಂದಷ್ಟು ಹಗರಣಗಳಲ್ಲಿ, ಅಂದರೆ ವಾಲ್ಮೀಕಿ ಹಗರಣದಲ್ಲಿ ಮಹಾ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ನಾಗೇಂದ್ರ ಅವರಿಗೆ ಇದೆ. ಅಂದರೆ ನಾಗೇಂದ್ರ ವಿರುದ್ಧ ತನಿಖೆ ನಡೆಸಬೇಕು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ರಾಜ್ಯಪಾಲರು ಕೂಡ ಅಸ್ತು ಹೊಂದಿದ್ದಾರೆ. ಒಂದು ಕಡೆ ಚೆಕ್ ಬೌನ್ಸ್ ಕೇಸ್ನಲ್ಲೂ ಕೂಡ ಸಿಲುಕಿ ಹಾಕೊಂಡಿದ್ರೆ, ಇನ್ನೊಂದು ಕಡೆ 1.25 ಕೋಟಿ ರೂಪಾಯಿ ದಂಡವನ್ನು ಅವರು ಕಟ್ಟಬೇಕಾಗತ್ತೆ, ಅಥವಾ 1 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಲೇ ತೀರಬೇಕಾಗತ್ತೆ. ಇಲ್ಲದೆ ಹೋದರೆ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.